ಉತ್ತರ ಕರ್ನಾಟಕದ ಅವಳಿ ಜಿಲ್ಲೆಯ ರೈತ ಬಾಂಧವರಿಗೆ ನಮಸ್ಕಾರಗಳು. ರೈತ ಬಾಂಧವರೇ, ಉತ್ತರ ಕರ್ನಾಟಕದ ಅವಳಿ ಜಿಲ್ಲೆಗಳಾಗಿರ್ತಕ್ಕಂಥ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯ ರೈತರ ಜಮೀನಿನ ಬಗ್ಗೆ, ಇಲ್ಲಿಯ ಕೈಗಾರಿಕೆಯ ಬಗ್ಗೆ ನಾನು ಈ ಸದನದಲ್ಲಿ ಚರ್ಚೆ ಆಗತಕ್ಕಂಥ ವಿಷಯಗಳು ಯಾವ ಯೋಜನೆಗಳು ನೆನೆಗುದಿಗೆ ಬಿದ್ದಿದ್ದಾವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಆದಮೇಲೆ ಬಾಗಲಕೋಟೆ ನಗರದಲ್ಲಿ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಭೂಮಿಯನ್ನು ಕಳೆದುಕೊಂಡಿರ್ತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂತಂದರೆ ಅದರಲ್ಲಿ ಮೊದಲನೆಯದಾಗಿ ಬಾಗಲಕೋಟೆ ಮತ್ತು ಬಿಜಾಪುರ. ಇವತ್ತು ಆಲ್ಮಟ್ಟಿ ಹಿನ್ನೀರಿಗೆ ಸಾಕಷ್ಟು ಭೂಮಿಯನ್ನು ಬಾಗಲಕೋಟೆ ಮತ್ತು ಬಿಜಾಪುರ ರೈತರು ಕಳೆದುಕೊಂಡಿದ್ದಾರೆ. ಇವತ್ತಿನ ದಿವಸ ಆ ಭೂಮಿಯ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಪುನರ್ವಸತಿ ಆಗಲಿ ಮತ್ತು ಅವರ ಭೂಮಿಗೆ ತಕ್ಕ ಬೆಲೆ ಆಗಲಿ, ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಏನು ಭೂಮಿಯ ಅನುದಾನವಾಗಲಿ ಇಲ್ಲಿವರೆಗೂ ಬಂದಿಲ್ಲ. ಅದಕ್ಕೆ ನಿದರ್ಶನ ಅಂದರೆ ಈಗ ನಡೀತಕ್ಕಂಥ ರೈತರ ಉಪವಾಸ ಸತ್ಯಾಗ್ರಹ. ರೈತ ಬಾಂಧವರು ತಾವು ಎಚ್ಚೆತ್ತುಕೊಳ್ಬೇಕು. ಇವತ್ತಿನ ದಿವಸ ಬಾಗಲಕೋಟೆ ಹಿನ್ನೀರಿಗೆ ಅಷ್ಟೇ ನಮ್ಮ ಭೂಮಿ ಹೋಗಿಲ್ಲ. ಇವತ್ತು ಬಾಗಲಕೋಟೆ ನಗರದಲ್ಲಿ ಫುಡ್ ಪಾರ್ಕ್ ಮಾಡ್ತೀನಿ ಅಂಥೇಳಿ ಇವತ್ತಿನ ದಿವಸ ಸಾಕಷ್ಟು ಭೂಮಿಯನ್ನು ಸರ್ಕಾರ ವಶಪಡಿಸಿಕೊಂಡು ಅಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಸಾಕಷ್ಟು ಫ್ಯಾಕ್ಟ್ರಿಗಳನ್ನು ತರಬೇಕಾಗಿತ್ತು, ಕೈಗಾರಿಕೆಗಳನ್ನು ತರಬೇಕಾಗಿತ್ತು. ಅಲ್ಲಿಯೂ ಸಹಿತ ನಮ್ಮನ್ನು ಆಳಿರ್ತಕ್ಕಂಥ ಎಲ್ಲ ಸರ್ಕಾರಗಳು ವಿಫಲವಾಗಿವೆ. ಅದು ಅಲ್ಲದೆ ಇವತ್ತು KDB ಅವರು ಇವತ್ತು ಮುಳವಾಡ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಂತೇಳಿ ಜಮೀನನ್ನು ತೆಗೆದುಕೊಂಡು ಅಲ್ಲಿಯೂ ಸಹಿತ ಯಾವುದೇ ತರಹದ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಕೈಗಾರಿಕೆ ಬಂದಿಲ್ಲ. ಯಾವುದೇ ಕೈಗಾರಿಕೆಗಳು ಬಂದಿಲ್ಲ. ಅದು ಅಲ್ಲದೆ ಇವತ್ತು ಬಾಗಲಕೋಟೆ ಜಿಲ್ಲೆಯ ಇಳಕಲ್ದಲ್ಲಿ ಇವತ್ತು ಬಲಕುಂದಿ ಗ್ರಾಮದಲ್ಲಿ KDB ಅವರು ಸಾಕಷ್ಟು ರೈತರ ಜಮೀನನ್ನು ವಶಪಡಿಸಿಕೊಂಡು ಕೈಗಾರಿಕೆ ಅಭಿವೃದ್ಧಿಯನ್ನು ಮಾಡ್ತೀವಿ. ಇವತ್ತು ನೇಕಾರರು ಇವತ್ತು ಜವಳಿ ಉದ್ಯಮವನ್ನು ಅವಲಂಬಿತರಾಗಿರ್ತಕ್ಕಂಥ ಇಳಕಲ್ ಭಾಗದ ನಮ್ಮ ರೈತರಿಗೆ ಒಳ್ಳೆಯ ಜವಳಿ ಪಾರ್ಕ್ ಮಾಡ್ತೀವಿ, ಇವತ್ತು ರೈತರ ಕಣ್ಣು ಒರೆಸ್ತೀವಿ ಅಂತಕ್ಕಂಥ ವಿಷಯವನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಜಮೀನನ್ನು ತೆಗೆದುಕೊಂಡು ಅಲ್ಲಿಯೂ ಸಹಿತ ಆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯನ್ನು ಕೈಗಾರಿಕಾ ಪ್ರದೇಶವನ್ನು ಸರಿಯಾಗಿ ಅಭಿವೃದ್ಧಿ ಮಾಡಿಲ್ಲ. ಅದು ಅಲ್ಲದೆ ಆ ಕೈಗಾರಿಕಾ ಪ್ರದೇಶಕ್ಕೆ ಇವತ್ತು ಮುಖ್ಯ ರಸ್ತೆನೇ ಇಲ್ಲ. ಮುಖ್ಯ ರಸ್ತೆಗೆ ಇವತ್ತದು ಅದಕ್ಕೆ ಕನೆಕ್ಟ್ ಆಗ್ತಕ್ಕಂಥ ರಸ್ತೆನೇ ಮಾಡಿಲ್ಲ. ಹಾಗಂದಾಗ ಹೇಗೆ ಕೈಗಾರಿಕೆಗಳು ಬರಲು ಸಾಧ್ಯ? ಅಲ್ಲಿ ನಮ್ಮ ನೇಕಾರ ಬಂಧುಗಳ ಹಾಗೂ ಏನು ಈ ಬೇರೆ ಬೇರೆ ಉದ್ಯಮಗಳನ್ನು ಮಾಡ್ತಕ್ಕಂಥವರ ಸಮಸ್ಯೆಗಳನ್ನು ಯಾರು ಬಗೆಹರಿಸೋರು? ಅದು ಅಲ್ಲದೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಈಗಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಶಾಸಕರಿದ್ದಾಗ ಕೆರೂರಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಾದಾಮಿ ಶಾಸಕರಿದ್ದರು. ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರಿದ್ದರು. ಆಗ ಇಲ್ಲಿ ರೈತರಿಗೋಸ್ಕರ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಬಾಗಲಕೋಟೆ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಉಗುಲಾಟ ಗ್ರಾಮದಲ್ಲಿ ಅವರು ಉದ್ಘಾಟನೆ ಮಾಡಿದರು. ಅದು ಉದ್ಘಾಟನೆಯಾಗೇ ಉಳಿದಿದೆ. ಕೆರೂರು ಏತ ನೀರಾವರಿ, ಹೆರ್ಕಲ್ ಏತ ನೀರಾವರಿ, ಹಲವಾರು ನೀರಾವರಿ ಯೋಜನೆಗಳನ್ನು ಸಿದ್ದರಾಮಯ್ಯ ಸಾಹೇಬರು ಶಾಸಕರಿದ್ದಾಗ ಬಸವರಾಜ ಬೊಮ್ಮಾಯಿ ಸಾಹೇಬರು ಇದ್ದಾಗ ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇವತ್ತು ಆ ಭಾಗದ ಕೆರೂರು ಭಾಗದ ರೈತರಿಗಾಗಲಿ ಯಾರಿಗೂ ಸಹಿತ ಆ ಯೋಜನೆಯ ಲಾಭ ತಟ್ಟಿಲ್ಲ. ಆ ಯೋಜನೆ ಪ್ರಾರಂಭನೇ ಆಗಿಲ್ಲ. ಇವತ್ತು ಆಗಲೇ ದುಡ್ಡು ಬಿಡುಗಡೆ ಮಾಡಿದ್ದೀವಿ ಅಂತ ಭಾಷಣ ಮಾಡಿ ಹೋಗಿರ್ತಕ್ಕಂಥ ಸರ್ಕಾರದ ಪ್ರತಿನಿಧಿಗಳು ಇವತ್ತು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಅಲ್ಲದೆ ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಸಿದ್ದರಾಮಯ್ಯ ಅವರು ನಮ್ಮ ಬಾದಾಮಿ ತಾಲೂಕಿಗೆ ಒಂದು ಮಾತನ್ನು ಕೊಟ್ಟಿದ್ದರು. ನಾವು ಗುಳೇದಗುಡ್ಡದಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀವಿ. ಇವತ್ತು ಏನು ಬಡ ನೇಕಾರರಿದ್ದಾರೆ ನಮ್ಮ ಗುಳೇದಗುಡ್ಡ ಗ್ರಾಮ ಕೆರೂರದಲ್ಲಿ ನಮ್ಮ ಬಡ ನೇಕಾರರ ಕಣ್ಣು ಒರೆಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದರು ಶಾಸಕರಿದ್ದಾಗ.
ಮತ ಕೇಳುವಾಗ ಹೇಳಿರ್ತಕ್ಕಂಥ ಮಾತನ್ನು ಮರೆತಿರ್ತಕ್ಕಂಥ ಎಲ್ಲರೂ, ನಾನು ಇದೇ ಪಕ್ಷ ಹೇಳೋದಿಲ್ಲ, ಎಲ್ಲ ಪಕ್ಷದವರಿಗೂ ಇದು ಈ ನಮ್ಮ ಸಂದೇಶ ಮುಟ್ಟುವವರೆಗೂ ತಾವೆಲ್ಲರೂ ಹೋರಾಟವನ್ನು ಮಾಡಬೇಕು. ಯಾಕಪ್ಪ ಅಂತಂದರೆ ಗುಳೇದಗುಡ್ಡ ಕೆರೂರಿನಲ್ಲಿ ಈ ನೇಕಾರಿಕೆಯನ್ನು ನಂಬಿ ಬದುಕ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇವೆ. ಅದಕ್ಕೆ ಅವರೆಲ್ಲ ಭಾವನೆಗಳನ್ನು, ಬಡತನದ ಭಾವನೆಗಳ ನಿವಾರಣೆ ಆಗಬೇಕಾದ್ರೆ ಈ ಗುಳೇದಗುಡ್ಡದಲ್ಲಿ ಟೆಕ್ಸ್ಟೈಲ್ಸ್ ಅವಶ್ಯಕತೆ ಇದೆ. ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಆಗ ಮಾತಾಡಿರ್ತಕ್ಕಂಥದ್ದನ್ನು ನಾವೀಗ ನೆನಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದು ಯಾರ ಮುಖಾಂತರ ಆಗ್ಬೇಕಂತಂದ್ರೆ ಇಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಇದನ್ನು ಸಿದ್ದರಾಮಯ್ಯ ಸಾಹೇಬರಿಗೆ ನೆನಪಿಸ್ಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ಆಲ್ಮಟ್ಟಿ ಮುಳುಗಡೆ ಸಂತ್ರಸ್ತರ ಗೋಳು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತಿನ ದಿವಸ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಪುನರ್ವಸತಿ ಕೇಂದ್ರಗಳನ್ನ ಕಲ್ಪಿಸೋದಕ್ಕೋಸ್ಕರ ಸಾಕಷ್ಟು ಭೂಮಿಯನ್ನು ತೆಗೆದುಕೊಂಡಿದ್ದಾರೆ. ಇವತ್ತು ಆ ಆಲ್ಮಟ್ಟಿ ಹಿನ್ನೀರಿನ ಲಾಭ ನಮ್ಮ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ರೈತರಿಗೆ ತಟ್ತಾ ಇಲ್ಲ. ಇವತ್ತು ಆ ನೀರು ಏನು ಹಿನ್ನೀರು ನಿಂತಿರುತ್ತೆ, ಅದು ಕೆಳಗಡೆ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ. ಆದರೆ ನಮ್ಮ ರೈತರಿಗೆ ಅನುಕೂಲ ಆಗಬೇಕಾದ್ರೆ ಇವತ್ತು ಹೆರ್ಕಲ್ ಏತ ನೀರಾವರಿ, ಕೆರೂರು ಏತ ನೀರಾವರಿ ಇಂಥ ಹಲವಾರು ಯೋಜನೆಗಳನ್ನು, ಆ ನೀರಿನ ಯೋಜನೆಯನ್ನು ಎಲ್ಲ ಉಳಿದ ಗ್ರಾಮಗಳಿಗೆ, ಉಳಿದ ತಾಲೂಕುಗಳಿಗೆ ಮುಟ್ಟಿಸಿದಾಗ ಮಾತ್ರ ಆ ಆಲಮಟ್ಟಿ ಹಿನ್ನೀರಿನ ಒಂದು ಲಾಭ ನಮ್ಮ ಅವಳಿ ಜಿಲ್ಲೆಗೆ ಆಗುತ್ತೆ. ಅದರರ್ಥ ಯಾವ ಜನಪ್ರತಿನಿಧಿಗಳು ಹೇಳಿಕೆ ಕೊಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಒಂದು ದುರ್ದೈವದ ಸಂಗತಿ ಅಂತಂದರೆ ಇವತ್ತು ಸದನದಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಾ, ಇಂಥ ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಅವಳಿ ಜಿಲ್ಲೆಗಳ ಬಗ್ಗೆ ಯಾರೂ ಬಾವಿಗಿಳಿದು ಹೋರಾಟ ಮಾಡ್ತಾ ಇಲ್ಲ, ಸದನದಲ್ಲಿ ಕೂಗ್ತಾ ಇಲ್ಲ, ಕೂಗಿ ನಮ್ಮ ಸಮಸ್ಯೆಯನ್ನು ಯಾರೂ ಪ್ರತಿನಿಧಿಸ್ತಾ ಇಲ್ಲ. ಅದಕ್ಕೋಸ್ಕರ ಈಗೇನು ಚಳಿಗಾಲ ಅಧಿವೇಶನ ಏನು ಬೆಳಗಾವಿನಲ್ಲಿ ನಡೀತದೆ, ಅದು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಆಲಿಸಲಿಕ್ಕೇ ಇದೆ. ಇವತ್ತು ನಮ್ಮ ಜನಪ್ರತಿನಿಧಿಗಳು ಈ ಭಾಗದ ಸಮಸ್ಯೆಗಳನ್ನು ಇವತ್ತು ಅಲ್ಲಿ ಮಾತಾಡದೇ ಇದ್ದರೆ ನಮ್ಮ ಪರವಾಗಿ ಮಾತಾಡೋರು ಯಾರು ಸದನದಲ್ಲಿ? ಈ ಸರ್ಕಾರಕ್ಕೆ ನಮ್ಮ ಕೂಗುಗಳನ್ನು ಹೇಳೋರು ಯಾರು? ಇಂಥ ಜ್ವಲಂತ ಸಮಸ್ಯೆಗಳನ್ನು ಯಾರು ತೆಗೆದುಕೊಂಡು ಹೋಗಿ ಸರ್ಕಾರದ ಮುಂದಿಡೋರು, ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸೋರು? ಅದಕ್ಕೋಸ್ಕರ ಇವತ್ತಿನ ದಿವಸ ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಯೋಗ್ಯ ದರ ಸಿಗ್ತಾ ಇಲ್ಲ. ಇವತ್ತು ರೈತ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಇವತ್ತು ಇಲ್ಲಿ ಸಂರಕ್ಷಣಾ ಘಟಕಗಳಿಲ್ಲ. ಇವತ್ತು ಭಾಳ ಮಂದಿ ರಾಜಕಾರಣಿಗಳು ತಮ್ಮ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಬೇಕು, ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಬೇಕು, ಬರೀ ಇದೇ ನಿಟ್ಟಿನಲ್ಲಿ ಹೊರಟಿದ್ದಾರೆ ಹೊರತಾಗಿ ಇವತ್ತು ರೈತನಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಎಲ್ಲ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆ ಇದೆ. ಅದಕ್ಕೋಸ್ಕರ ಬಾಗಲಕೋಟೆ ಜಿಲ್ಲೆಯಲ್ಲಿ ರೈತ ಇಲ್ಲಿವರೆಗೂ ಏನು ಮೌನವಾಗಿ ಕುಂತಿದ್ದ, ಈಗ ಉಪವಾಸ ಸತ್ಯಾಗ್ರಹ ಮಾಡುವುದರ ಮುಖಾಂತರ ರೈತನ ಸಮಾಧಾನದ ಕಟ್ಟೆ ಹೊಡೆದಿದೆ. ಅದಕ್ಕೋಸ್ಕರ ತಕ್ಷಣ ನಾಳೆ ಅಧಿವೇಶನದಲ್ಲಿ ನಮ್ಮ ಭಾಗದ ಏನು MLAಗಳಿದ್ದಾರೆ, ನಮ್ಮ ರೈತರ ಮತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ, ನಮ್ಮ ಸಮಸ್ಯೆಗಳ ಪರಿಹಾರ ಕೊಡ್ತೀನಿ ಅಂತೇಳಿ ಭಾಷಣ ಮಾಡಿ ಹೋಗಿರ್ತಕ್ಕಂಥವ್ರು ಇವತ್ತು ಸರ್ಕಾರದ ಸಾಕಷ್ಟು ಜಮೀನುಗಳನ್ನು ಇವತ್ತು ರಾಜಕಾರಣಿಗಳೇ KRDB ಹೆಸರಿನಲ್ಲಿ ತಗೊಂಡು ನುಂಗು ಹಾಕ್ತಾ ಇದ್ದಾರೆ. ಅದನ್ನು ತಡಿಬೇಕು. ಆ ತಡೆಯುವ ನಿಟ್ಟಿನಲ್ಲಿ ಹೋರಾಟ ಆಗಬೇಕು. ರೈತರು ಏನು ಇವತ್ತಿನ ದಿವಸ ಬಾಗಲಕೋಟೆ ಹಿನ್ನೀರಿನಲ್ಲಿ ಭೂಮಿಯನ್ನು ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ, ಅವರಿಗೆ ಪುನರ್ವಸತಿ ಕೇಂದ್ರಗಳಲ್ಲಿ ಮೂಲ ಸೌಕರ್ಯಗಳಿಲ್ಲ. ಅದನ್ನೆಲ್ಲ ಒದಗಿಸೋದಕ್ಕೋಸ್ಕರ ನಮ್ಮ ಜನಪ್ರತಿನಿಧಿಗಳು ಕಣ್ತರಿಸೋದಕ್ಕೋಸ್ಕರ ನಾನು ತಮ್ಮ ಮುಂದೆ ಬಂದಿದ್ದೀನಿ. ತಮ್ಮಲ್ಲಿ ವಿನಂತಿ, ಈ ಸುದ್ದಿ ನಮ್ಮ ಶಾಸಕರುಗಳಿಗೆ, ಅವಳಿ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಮುಟ್ಟುವರೆಗೂ ಇದನ್ನು ಶೇರ್ ಮಾಡಿರಿ. ನೀವು ಕೂಡಿ ಮುಂದಿನ ಈಗೇನಾದರೂ ಈ ಅಧಿವೇಶನದಲ್ಲಿ ಸಂತ್ರಸ್ತರ ಮತ್ತು ಉಳಿದ ನಾನು ಹೇಳಿರ್ತಕ್ಕಂಥ ಸ್ವಲ್ಪ ಸಮಸ್ಯೆಗಳು, ಹಲವಾರು ರೈತ ಮುಖಂಡರು ಸಾಕಷ್ಟು ವಿಷಯದ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಸರ್ಕಾರಕ್ಕೆ ಬುದ್ಧಿ ಕಲಿಸೋಣ. ಅದಕ್ಕೆ ನಾನು ನಮ್ಮ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಕೂಡಿ ಈಗ ನಡೀತಕ್ಕಂಥ ಜಿಲ್ಲೆಯ ರೈತ ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸೋಣ, ಸರ್ಕಾರದ ಕಣ್ತರಿಸೋಣ.